ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಪ್ರೋಮೋ ಬಗ್ಗೆ ಮಾತಾಡೋಣ. ಸೊ ಇವತ್ತಿನ ಪ್ರೋಮೋ ಆಕ್ಚುಲಿ ನಿನ್ನೆದಕ್ಕೆ ಎಪಿಸೋಡ್ಸ್ಗೆ ಇವತ್ತು ಲಿಂಕ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ ಒಂದು ಟಾಸ್ಕ್ ನ ಕೊಡ್ತಾರೆ ಬಿಗ್ ಬಾಸ್ ಅವರು. ಆ ಟಾಸ್ಕ್ ಏನಪ್ಪಾ ಅಂತಂದ್ರೆ ಏನಿರುತ್ತೆ ಇನ್ನು ಸ್ವರ್ಗ ನಿವಾಸಿಗಳು ಮತ್ತೆ ನರಕ ನಿವಾಸಿಗಳು. ಸ್ವರ್ಗ ನಿವಾಸಿಗಳು ನರಕ ನಿವಾಸಿಗಳನ್ನ ಯಾರು ಅರ್ಹರಲ್ಲ, ಅಲ್ಲೇ ಇರೋದಕ್ಕೆ ಯಾರು ರೈಟ್ಸ್ ಇದೆ ಅಂತ ಹೇಳೋದಕ್ಕೆ ಒಂದು ಟಾಸ್ಕ್ ನ ಕೊಡ್ತಾರೆ ಬಿಗ್ ಬಾಸ್ ಅವರು. ಸೊ ಅದರಲ್ಲಿ ಒಂದ್ ಸ್ವಲ್ಪ ಕೆಲವೊಂದು ಜನಗಳ ಹೆಸರು ಬರುತ್ತೆ. ಚೈತ್ರ ಅವ್ರದ್ದು ಬರುತ್ತೆ, ಆಮೇಲೆ ಗೋಲ್ಡ್ ಸುರೇಶ್ ಅವ್ರದ್ದು ಬರುತ್ತೆ, ಅಂಡ್ ಶೀರ್ ಅವ್ರದ್ದು ಕೂಡ ಬರುತ್ತೆ. ಸೊ ಟೋಟಲ್ ಆಗಿ 4 ಜನದ ಹೆಸರುಗಳು ಬರ್ತಾ ಇರುತ್ತೆ. ಜಾಸ್ತಿ ಕೇಳ್ಪಟ್ಟಿದ್ದು ಚೈತ್ರ ಹಾಗೂ ನಮ್ಮ ಗೋಲ್ಡ್ ಸುರೇಶ್ ಅವ್ರದ್ದು ಬರುತ್ತೆ, ಅವ್ರು ಅಲ್ಲೇ ಇರಬೇಕು. ಅಂಡ್ ರಂಜಿತ್ ಅವ್ರದ್ದು ಕೂಡ ಬರುತ್ತೆ. ಉಗ್ರ ಮಂಜು ಅವ್ರ ಮೇಲೆ ಡೈರೆಕ್ಟ್ ಆಗಿ ಅಪವಾದನೆ ಮಾಡ್ತಾರೆ. ಸೊ ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಇನ್ನೊಂದು ವಿಡಿಯೋದಲ್ಲಿ. ಸೊ ಇವತ್ತಿನ ಪ್ರೋಮೋ ಬಗ್ಗೆ ಜಾಸ್ತಿ ಹೈಲೈಟ್ ಮಾಡೋಣ ಗೈಸ್. ಸೊ ಇವತ್ತಿನ ಪ್ರೋಮೋದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಟಾಸ್ಕ್ ಏನಿರುತ್ತೆ, ಬಿಗ್ ಬಾಸ್ ಅವರು ನೀನ್ ಅದು ಪ್ರೂವ್ ಮಾಡ್ಕೊಬೇಕು. ಆಕ್ಚುಲಿ ಏನಂತಂದ್ರೆ ನನ್ನ ನರಕಕ್ಕೆಲ್ಲ ನನ್ನ ಸ್ವರ್ಗಕ್ಕೆ ಬರೋ ತರ ನಾನು ಇದೆ, ನನ್ನ ಹತ್ರ ಕೆಪಾಸಿಟಿ ಇದೆ ಅಂತ ಪ್ರೂವ್ ಮಾಡ್ಕೊಬೇಕು. ಸೊ ಒಂದು ಬಾಲ್ ಗೇಮ್ ನ ಒಂದು ಟಾಸ್ಕ್ ನ ಕೊಡ್ತಾರೆ. ಲೈಕ್ ಫುಟ್ಬಾಲ್ ಅಂತ ಹೇಳ್ಬೋದು, ಮಿನಿ ಫುಟ್ಬಾಲ್. ಅಂದ್ರೆ ಮೇಲ್ಗಡೆ ಬಾಲ್ ಇರುತ್ತೆ, ಬಾಲ್ ಇಂದ ಕೆಳಗಡೆ ಇಳಿದ್ಮೇಲೆ ಅವರ ಗೋಲ್ಗೆ ಹೋಗಿ ಹಾಕೋ ರೀತಿ ಇರಬೇಕು. ಸೊ ಎರಡು ಕಡೆ ತಂಡದಿಂದ ಪ್ರೊಟೆಕ್ಷನ್ಗೆ ಸ್ವರ್ಗದವರು ಇರ್ತಾರೆ, ನರಕದವರು ಕೂಡ ಇರ್ತಾರೆ. ಸೊ ಎರಡು ಟಾಸ್ಕ್ ಗಳ ಮಧ್ಯೆ ನಡೀತಾ ಇರ್ಬೇಕಾದ್ರೆ ಒಂದು ಹ್ಯುಮ್ಯಾನಿಟಿನ ಕಳ್ಕೊಂಡ್ರು ಅಂತ ಅನಿಸ್ತದೆ. ಅಂಡ್ ಇವನ್ ಬಿಗ್ ಬಾಸ್ ಅವರು ಕೂಡ ಅದನ್ನೇ ಹೇಳಿದ್ರು, ಟಾಸ್ಕ್ ರೀತಿ ಆಡ್ಬೇಕಾಗಿತ್ತು. ಬಟ್ ಇವ್ರೇನ್ ಮಾಡ್ತಾ ಇದಾರೆ, ಹೊಡೆಯೋ ತರಾನೇ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ ಬಿದ್ದು ಎದ್ದು ಮಾಡೋದ್ರಿಂದ ಅದೇ ಹೊಡೆಯೋದೇನೆ, ಹೊಡೆದ್ರು ಒಂದೇ ಬೀಳೋದು ಅಂದ್ರೆ ಮೈ ಮೇಲೆ. ಅಂಡ್ ಇನ್ನೊಂದೇನ್ ಗೊತ್ತಾ, ಸೊ ಟಾಸ್ಕ್ ಆಡ್ಲಿ, ಬಟ್ ಹೆಂಗ ಆಡ್ಬೇಕು ಅಂತಂದ್ರೆ ಎಲಿಮಿನೇಷನ್ ಇಂದ ಬಚಾವ್ ಆಗೋದಕ್ಕೆ ಒಂದು ಟಾಸ್ಕ್ ಇದೆ. ಸೊ ಅದರಲ್ಲಿ 200% ಕೊಡ್ಲಿ, ಬೀಳ್ಲಿ, ಹೇಳಿ, ಅಂಡ್ ಇಲ್ಲ ಲಕ್ಸುರಿ ಬಜೆಟ್ಗೋಸ್ಕರ ಹೊಡೆದಾಡ್ಲಿ. ಅದು ಬಿಟ್ಟು ಜಸ್ಟ್ ಒಂದು ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಫುಲ್ ಎಪಿಸೋಡ್ ಅಲ್ಲಿ ಲೈಕ್ ತ್ರಿವಿಕ್ರಮ್ ಅವರು ಆಚೆ ಹೋದ್ರು. ಸೊ ಇವತ್ತಿನ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಶಿಶಿರ್ ಅವ್ರಿಗೆ ಏಟ್ ಆಗಿದೆ. ಸೊ ಗೊತ್ತಾಗ್ತಿಲ್ಲ ಅಷ್ಟು ಹಾರ್ಡ್ ಆಗಿ ಯಾಕೆ ಆಡಕ್ ಹೋಗ್ತಾ ಇದಾರೆ. ನನ್ ಪ್ರಕಾರ ಇದೆಲ್ಲ ಬಿಗ್ ಬಾಸ್ ಇವರು ಒಂದು ವೀಕ್ ಅಲ್ಲೇ ಏನೋ ಫೈನಲ್ ವೀಕ್ ಪರ್ಫಾರ್ಮೆನ್ಸ್ ಕೊಡೋ ತರ ಹೋಗ್ತಾ ಇದಾರೆ. ಅದು ಸದ್ಯಕ್ಕೆ ಬೇಡ ಅಂತ ಅನ್ಸುತ್ತೆ. ಅಬ್ಸರ್ವ್ ಮಾಡಿದ್ದು ಸೇಫ್ಟಿ ಇದು ಏನೋ ಹಾಕೊಂಡಿಲ್ಲ, ಲೈಕ್ ಹೆಲ್ಮೆಟ್ ಹಾಕಿರಲಿಲ್ಲ. ಇಲ್ಲ, ಅದು ಹೆಲ್ಮೆಟ್ ಹಾಕೊಂಡಿಲ್ಲ ಅಂತಂದ್ರೂ ಓಕೆ, ಬಟ್ ಅನ್ನೆಸರಿ ಅನಿಸ್ತಾ ಇದೆ ನನಗೆ ಇದು ಆ ಟಾಸ್ಕ್. ಇದು ಆಕ್ಚುಲಿ ಇವತ್ತು ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತು ಫ್ರೈಡೆ, ಇನ್ನೇನು ನಾಳೆ ನಾಳಿದ್ದು ನಮ್ಮ ಕಿಚ್ಚ ಸುದೀಪ್ ಸರ್ ಬರ್ತಾರೆ. ಇವತ್ತು ಈ ವೀಕಲ್ಲಿ ಎಲಿಮಿನೇಟ್ ಯಾರಾಗ್ಬೋದು ಅಂತ ಒಂದು ಡೌಟ್ ಅಲ್ಲಿ ಓಡಾಡ್ತಾ ಇದೆ. ಒಂದ್ ಕಡೆ ಲಾಯರ್ ಜಗದೀಶ್ ಅವ್ರದ್ದು ಮೇಲ್ಗಡೆ ಬಂದಿತ್ತು. ನಿನ್ನೆ ಎಪಿಸೋಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು, ಸ್ವಲ್ಪ ಡೌನ್ ಆಗಿದೆ. ಹೌದು, ಅದ್ರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋ ಬರುತ್ತೆ, ಡೀಟೇಲ್ ರಿವ್ಯೂ ಮಾಡ್ತೀವಿ. ಮನುಷ್ಯ ನಮ್ಗೆ ಅರ್ಥನೇ ಆಗ್ತಲ್ಲ. ಒಂದ್ ಸ್ವಲ್ಪ ಒಳ್ಳೆಯವರು ಅನ್ಸುತ್ತೆ ಆಚೆ ಕಡೆಯಿಂದ, ಮತ್ತೆ ಇನ್ನೊಂದ್ ಕಡೆ ನೋಡಿದ್ರೆ ಕೆಟ್ಟವ್ರು ಅನ್ಸುತ್ತೆ, ಸಡನ್ ನೋಡಿದ್ರೆ ಮತ್ತೆ ಒಳ್ಳೆಯವ್ರ ತರನೇ ಕಾಣಿಸ್ತಾರೆ. ಸೊ ಅದನ್ನ ಡೀಟೇಲ್ ವಿಡಿಯೋ ಮಾಡ್ತೀವಿ ಆಮೇಲೆ. ಸೊ ಇವತ್ತಿನ ಟಾಸ್ಕ್ ಅಲ್ಲಿ ಒಟ್ಟಿನಲ್ಲಿ ಶಿಶಿರ್ ಅವ್ರು ಕೆಳಗಡೆ ಬಿದ್ದಿರ್ತಾರೆ. ಮೊನ್ನೆ ಭವ್ಯ ಹಾಗೂ ಪಾಪ ಏಟ್ ಆಗಿರತ್ತೆ ಅಂತ ಅನ್ಕೊಂತೀನಿ. ಅವ್ರು ಕೂಡ ಏಟ್ ಆಗಿದೆ. ಸೊ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಬಹುದು, ಕೆಳಗಡೆ ಬಿದ್ದು ಏನೋ ಏಟ್ ಮಾಡ್ಕೊಂಡಿದ್ದಾರೆ ಅವರು. ಅಂಡ್ ಗೈಸ್, ಇನ್ನೊಂದೇನಪ್ಪಾ ಅಂದ್ರೆ ಟೋಟಲ್ ಆಗಿ ನನಗೆ ಒಂದ್ ಅರ್ಥ ಆಗ್ತಿಲ್ಲ, ಏನಕ್ಕೆ ಇಷ್ಟ ಹಾರ್ಡ್ ಆಗಿ ಮಾಡ್ತಾ ಇದ್ದಾರೆ. ಸೊ 200% ಎಫರ್ಟ್ ಎಲ್ಲಿ ಕೊಡ್ಬೇಕು ಗೊತ್ತಾ? ನಾನು ಹೇಳ್ದಿರೋ ಹಾಗೆ ಆಲ್ರೆಡಿ ಹೇಳ್ದೆ, ಒಂದು ಲಕ್ಸುರಿ ಬಜೆಟ್ ಟಾಸ್ಕು, ಇಲ್ಲ ಎಲಿಮಿನೇಟ್ ಆಗ್ತಾ ಇದ್ದೀನಿ, ನನಗೆ ನಾನು ಎಲಿಮಿನೇಟ್ ಆಗ್ತಾ ಇದ್ದೀನಿ, ನನಗೆ ನಾನು ಸೇವ್ ಮಾಡ್ಕೊಳ್ಳೇಬೇಕು ಅನ್ನೋದೊಂದು ಕ್ವಶನ್ ಬರುತ್ತಲ್ಲ, ಆಗ ಮಾಡ್ಲಿ 200%. ಹೊಡಿಲಿ, ಕಿತ್ತಾಡ್ಲಿ, ಏನಾದ್ರೂ ಮಾಡ್ಲಿ, ಒಟ್ಟಲ್ಲಿ ಗೆಲ್ಬೇಕು ನೀನು. ಅದೇ ಅಷ್ಟೇ. ಅಟ್ ಎಂಡ್ ಆಫ್ ದಿ ಡೇ ಬಿಗ್ ಬಾಸ್ ಬಂದಿರೋ ಎಲ್ಲಾ ಸ್ಪರ್ಧಿಗಳು ಏನಪ್ಪಾ ಅಂದ್ರೆ ಗೆಲ್ಲೇಬೇಕು. ಅದನ್ನ ನಿನ್ನೆ ಆಲ್ರೆಡಿ ಜಗದೀಶ್ ಅವ್ರ ಕ್ಲಿಯಾರಿಫಿಕೇಶನ್ ಕೊಟ್ಟಾಯ್ತು. ಹೌದು, ಎಲ್ಲಾರ್ಗೂ ಒಂದೊಂದು ತತ್ವ ಇರುತ್ತೆ, ಎಲ್ಲಾರ್ಗೂ ಒಂದೊಂದು ಸ್ಟ್ರಾಟಜಿಗಳಿರುತ್ತೆ. ಸೊ ನಾನು ಹಿಂಗೆ ಆದ್ರೆ ಹಿಂಗೆ ಗೆಲ್ಬಹುದು, ನಾನಿಲ್ಲ ಸೈಲೆಂಟ್ ಆಗಿದ್ರು ಗೆಲ್ಬಹುದು. ಸೈಲೆಂಟ್ ಆಗು ಅನ್ನೋದಕ್ಕಿಂತ ಜನಗಳಿಗೆ ಇಷ್ಟ ಆಗ್ಬೇಕು. ಜನಗಳಿಗೆ ಏನ್ ಗೊತ್ತಾ ಅನಿಸ್ಬೇಕು, ಇವನೊಬ್ಬ ಹೀರೋ ಅಪ್ಪ, ಇಲ್ಲ ಇವನ ಹತ್ರ ಒಳ್ಳೆ ಮೆಟೀರಿಯಲ್ ಇದೆ, ಒಬ್ಬ ಹ್ಯೂಮನ್ ಅಂತ ಅನ್ಸ್ಬೇಕು. ಗುಡ್ ಹ್ಯೂಮನ್ ಅಂತ ಅನ್ಸಿದ್ರೆ ಜನಗಳು ಆಟೋಮೆಟಿಕ್ ವೋಟ್ ಹಾಕ್ತಾರೆ, ಅವ್ರು ಗೆದ್ದೇ ಗೆಲ್ತಾರೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಲಾಸ್ಟ್ ಸೀಸನ್ ನಿಮ್ಗೆ ಗೊತ್ತಿರೋಗೆ ಕಾರ್ತಿಕ್ ಮಹೇಶ್ ಅವರು ಕೂಡ ಅದೇ ರೀತಿ ಗೆದ್ರು. ಅಂಡ್ ಕೆಲವೊಂದ್ ಕಡೆ ಡ್ರೋನ್ ಪ್ರತಾಪ್ ಅವ್ರಿಗೆ ಒಂದ್ ಸ್ವಲ್ಪ ಮೋಸ ಆಯ್ತು ಅಂತೇನೋ ಅನ್ನಿಸ್ಬೋದು, ಬಟ್ ಅದು ಗೊತ್ತಿಲ್ಲ. ತುಂಬಾ ಜನ ಕಂಟೆಸ್ಟೆಂಟ್ ಗಳು 4 ಜನನೂ ಇದ್ರು. ಯಾರು ವಿನಯ್ ಅವರಾಗಿರ್ಬೋದು, ಸಂಗೀತ ಅವರಾಗಿರ್ಬೋದು, ಕಾರ್ತಿಕ್ ಅವರಾಗಿರ್ಬೋದು, ಡ್ರೋನ್ ಪ್ರತಾಪ್ ಅವರಾಗಿರ್ಬೋದು. ಈ ಟಾಪ್ 5 ಕಂಟೆಸ್ಟೆಂಟ್ ಟಾಪ್ 4 ತಗೊಂಡ್ರು ಕೂಡ ಎಲ್ಲರಿಗೂ ಒಂದೊಂದು ಅದೇ ಅವ್ರದೇ ಆದ ಒಂದು ಫ್ಯಾನ್ ಬೇಸ್ ಗಳಿತ್ತು, ಅವ್ರದೇ ಆದ ಒಂದು ತತ್ವ ಆಯ್ತು, ಅವ್ರದೇ ಆದ ಒಂದು ಸ್ಟ್ರಾಟಜಿಗಳಿತ್ತು. ಬಟ್ ಈ ಸತಿ ಏನಾಗ್ತಿದ್ಯಪ್ಪ ಅಂತಂದ್ರೆ ಎಲ್ಲಾರು ಒಂದೊಂಥರ ಎಲ್ಲ ಇನ್ವಾಲ್ವ್ಮೆಂಟ್, ಜಗಳಗಳ ಇನ್ವಾಲ್ವ್ಮೆಂಟ್ ಮಾಡ್ಬಿಡೋಣ, ಅದ್ ಮಾಡ್ಬಿಡೋಣ. ಅದ್ರಲ್ಲಿ ನಂಗೆ ಸ್ವಲ್ಪ ಧನರಾಜ್ ಆಚೋರು ಎಲ್ಲೋ ಒಂದ್ ಸ್ವಲ್ಪ ಜಗಳ ಆಡ್ದೇನೆ ಸ್ವಲ್ಪ ಚೆನ್ನಾಗಿ ನಕ್ಕೊಂಡು ಮಾತಾಡೋಣ ಅಂತ ಹೋದ್ರು. ಬಟ್ ಸ್ಟಿಲ್ ಅವರು ಕೂಡ ಜಗಳ ಆಡೋ ಪರಿಸ್ಥಿತಿ ಬಂದೇ ಬಿಡ್ತು. ಅಂಡ್ ಅದು ಕೂಡ ಒಬ್ರು ಲಾಯರ್ ಜಗದೀಶ್ ಅವರು ಒಂದು ಕ್ಲಾರಿಟಿ ಕೊಟ್ರು, ಯಾಕೆ ನಿನ್ನ ಹತ್ರ ನಾನು ಜಗಳ ಆಡಿದೆ ಅಂತ. ಕಂಪ್ಲೀಟ್ ಆಗಿ ಡೀಟೇಲ್ ಈ ವಾರ ವೋಟಿಂಗ್ ಸಮಯ. ನೀವು ಯಾರಿಗೆ ವೋಟ್ ಮಾಡಿದ್ರೆ ಅಂತ ಕಮೆಂಟ್ ಮುಖಾಂತರ ತಿಳಿಸಬಹುದು. ಯಾರನ್ನ ಉಳಿಸ್ಕೋಬೇಕು, ಯಾರನ್ನ ಮನೆಯಿಂದ ಆಚೆ ಕಳಿಸಬೇಕು ಅಂತ ನಿಮ್ ಕೈಲಿರುತ್ತೆ. ಅಂಡ್ ಗೈಸ್, ಇವತ್ತಿನ ವೋಟಿಂಗ್ ಲೈನ್ ಕ್ಲೋಸ್ ಆಗ್ತಾ ಇದೆ. ಸೊ ಸಾಯಂಕಾಲ ಒಂದು 7 ಗಂಟೆಗೆ ಲಾಸ್ಟ್ ಆಗುತ್ತೆ. ಸೊ ದಯವಿಟ್ಟು ಆದಷ್ಟು ನಿಮ್ಮ ವೋಟಿಂಗ್ ನ ಜಿಯೋ ಆಪ್ ಅಲ್ಲಿ ಹೋಗಿ ವೋಟ್ ಮಾಡಿ. ಸೊ ಆಕ್ಚುಲಿ ವೋಟಿಂಗ್ ಬಂದ್ಬಿಟ್ಟು ಸಬ್ಸ್ಕ್ರಿಪ್ಷನ್ ತಗೊಂಡೇ ಮಾಡಬೇಕು. ಆಕ್ಚುಲಿ ಸಬ್ಸ್ಕ್ರಿಪ್ಷನ್ ತಗೊಂಡು ಇನ್ನೊಂದು ಅಡ್ವಾಂಟೇಜ್ ಏನ್ ಗೊತ್ತಾ, ನಿಮ್ಗೆ ಮಾರ್ನಿಂಗ್ ಎದ್ದಾಗ ಕೂಡ ಹೈಲೈಟ್ಸ್ ನ ಕೂಡ ವಿತೌಟ್ ಆಡ್ ನೋಡಬಹುದು. ಅಂಡ್ ನಮಗೂ ಒಂದ್ ಸ್ವಲ್ಪ ಯಾಕಂದ್ರೆ ನನ್ಗೆ 9:30 to 11 ನನಗೆ ಆಕ್ಚುಲಿ ಟು ಬಿ ಆನೆಸ್ಟ್ ನನಗೆ ಸ್ವಲ್ಪ
ಪೀಕ್ ಟೈಮಿಂಗ್ ಅಂತ ಅನಿಸ್ತಾ ನನಗೆ 8:30 to 10 ಆ ಥರ ಇದ್ದರೆ ತುಂಬ ಚೆನ್ನಾಗಿರೋದು ಅನ್ಸುತ್ತೆ ಅದು. ಬಟ್ 9 o'clock ಆಗಿದ್ರು ಓಕೆನೆ, 10:30 ಓಕೆ ಇತ್ತು, ಮಲ್ಕೊಳ್ಳೋದು ಸ್ವಲ್ಪ ಈಸಿ ಆಗ್ತಿತ್ತು. ಕಷ್ಟ ಆಗೋರು 9:30 ವರೆಗೂ 11 ಗಂಟೆವರೆಗೂ ನೋಡ್ಬೇಕು ಅಂತಂದ್ರೆ. ಅಂಡ್ ನಿದ್ದೆ ಕೂಡ ಹೇಳ್ತಾ ಇರ್ತಾರೆ. ಮಜಾ ಇತ್ತು ಅಂತಂದ್ರೆ, ಕಾಮಿಡಿ ಇತ್ತು ಅಂತಂದ್ರೆ ನಕ್ಕೊಂಡು ನಾವು ನೋಡ್ತಾ ಇರ್ತೀವಿ. ಜಗಳ ಇತ್ತು ಅಂತಂದ್ರೆ ನನಗೆ ಏನಾಗುತ್ತೆ, ಒಂದ್ 2 ನಿಮಿಷ ಸ್ವಲ್ಪ ಫೋಕಸ್ ಆಗುತ್ತೆ ಅಷ್ಟೇ. ಆಮೇಲೆ ಏನೇ ಇದ್ರು ಆಟೋಮೆಟಿಕ್ ಇದಾಗ್ಬಿಡುತ್ತೆ. ಸೊ ಒಟ್ನಲ್ಲಿ ಎಲ್ಲಾರು ಕೂಡ ಇನ್ವಾಲ್ವ್ಮೆಂಟ್ ತೋರಿಸಿದ್ರೆ ಟಾಸ್ಕ್ ಅಲ್ಲಿ ಇದು ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಒಂದು ಪಾಸಿಟಿವ್ ಸೈಡ್ ಕೂಡ ನಾವು ಆಕ್ಚುಲಿ ನೋಡ್ಬೋದು, ನೆಗೆಟಿವ್ ಒಂದೇ ಅಲ್ಲ. ಎಲ್ಲರೂ ಕೂಡ ಟಾಸ್ಕ್ ನ ಆಡ್ಬೇಕು ಅನ್ನೋದೊಂದು ಬರ್ತಾ ಇದಾರೆ, ಖುಷಿ ವಿಚಾರ ಆಕ್ಚುಲಿ ಅದು. ಬಟ್ ನೋಡ್ಕೊಂಡು ಆಡ್ಬೇಕು. ನಾನು ಹೇಳ್ತಾ ಅಲ್ವಾ, ಈಗ ಯಾರಾದ್ರೂ ಅಲ್ಲಿ ಅಲ್ಲಿ ಅವ್ರಿರೋ ಪಕ್ಕದಲ್ಲಿರೋರು ಅವರು ಕೂಡ ಒಬ್ರು ಮನುಷ್ಯರೇ. ಸೊ ಒಂದು ತಲೆಯಲ್ಲಿ ಇಟ್ಕೊಂಡು ಟಾಸ್ಕ್ ಆಡ್ಬೇಕಾರೆ, ಹಾರ್ಡ್ ಟಾಸ್ಕ್ ಆಡ್ಬೇಕಾರೆ ತಳ್ಳೋದು, ಆಮೇಲೆ ಸುಮ್ಮನೆ ಹೋಗಿ ಬಿಗಿಯಾಗಿ ಇಟ್ಕೊಳ್ಳೋದು ಅವೆಲ್ಲ ಬೇಡ ಅಂತ ಅನ್ನೆಸರಿ ಅನ್ಸುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಟೈಮ್ ಕೂಡ ಸಂಗೀತ ಅವ್ರಿಗೂ ಮತ್ತೆ ಪ್ರತಾಪ್ ಅವ್ರಿಗೂ ಕೂಡ ಕಣ್ಣಿಗೆ ಬಿಟ್ಬಿಟ್ಟಿತ್ತು. ಅದು ತುಂಬಾ ನಾನು ಅನ್ಕೊಂಡೆ ಏನೋ ಕಣ್ಣೆ ಹೋಗ್ಬಿಡುತ್ತೇನೋ ಆ ರೇಂಜ್ಗೆಲ್ಲ ಪಾಪ ಅವ್ರು ಹತ್ತಿದ್ರು. ಆಮೇಲೆ ಹಾಸ್ಪಿಟ್ಲ್ ಕೂಡ ಆಚೆ ಹೋದ್ರು, ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿ ಎಲ್ಲ ಟ್ರೀಟ್ಮೆಂಟ್ ತಗೊಂಡ್ ಬಂದ್ರು. ಸೊ ಅದೇನೆ ಲೈಕ್ ತ್ರಿವಿಕ್ರಮ್ ಅವ್ರು ಬಿದ್ದ ತಕ್ಷಣ ಬಿಗ್ ಬಾಸ್ ಅವ್ರು ಅನೌನ್ಸ್ ಮಾಡಿದ್ರು ಕನ್ಸೆಷನ್ ರೂಮ್ ಕರ್ಕೊಂಡ್ ಬನ್ನಿ ಅವ್ರನ್ನ ಅಂತ. ಸೊ ಇವತ್ತು ಶಿಶಿರ್ ಅವ್ರಿಗೆ ಏಟಾಗಿದೆ, ಏನಾಗಿದೆ, ಎತ್ತಾಗಿದೆ ಅಂತ ಇವತ್ತಿನ ಎಪಿಸೋಡ್ ಕಾದ್ ನೋಡ್ಬೇಕಾಗತ್ತೆ. ನಿಮ್ಗೆ ಅನಿಸ್ತು ಈ ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಕಿಚ್ಚ ಸುದೀಪ್ ಸರ್ಗೆ ವೆಯ್ಟ್ ಮಾಡ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾಳೆಯ ಎಪಿಸೋಡ್ಗೆ. ಅಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.